ಶಿವಮೊಗ್ಗದ ಹೊಸನಗರದಲ್ಲಿರೋ ಶ್ರೀರಾಮಚಂದ್ರಾಪುರ ಮಠದ ಪ್ರಧಾನ ಶಾಖೆಯ ಎದುರಲ್ಲೇ ನಮಗೆ ಮಹಾನಂದಿ ಗೋಲೋಕಕ್ಕೆ ದಾರಿ ಕಾಣಿಸುತ್ತೆ. ಈ ದಾರಿಯಲ್ಲಿ ಸುಮಾರು 200 ಮೀಟರ್ ಕಾಲ್ನಡಿಗೆಯಲ್ಲಿ ಹೋದರೆ ನಮಗೆ ಮಠದ ಆವರಣದಲ್ಲೇ ಇರುವ ಗೋಶಾಲೆ ಸಿಗುತ್ತೆ. ಈ ಗೋಶಾಲೆಯಲ್ಲಿ ಸುಮಾರು 30 ವಿಧದ ಭಾರತೀಯ ತಳಿಯ ಅಂದಾಜು 400 ಹಸುಗಳನ್ನು ನಾವು ನೋಡಬಹುದು. ಪ್ರತಿ ತಳಿಯ ಹಸುಗಳನ್ನು ಹೆಸರಿಸಿ ಅವುಗಳಿಗೆ ಪ್ರತ್ಯೇಕ ಕೊಟ್ಟಿಗೆಗಳನ್ನು ಮಾಡಿ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಾಗೆ 2-3 ಕೊಟ್ಟಿಗೆಗಳಿಗೆ ಒಬ್ಬರು ಗೋಪಾಲಕರನ್ನು ನಿಗದಿ ಮಾಡಿರ್ತಾರೆ. ಅವರು ಹಸುಗಳನ್ನು ತಮ್ಮ ಮಕ್ಕಳಂತೆ ನೋಡ್ಕೊಳ್ತಾರೆ. ಕೊಟ್ಟಿಗೆಯನ್ನು ಬಿಟ್ಟು ಹೊರಗಿರುವ ಗೋಮಾಳದಲ್ಲಿಯೂ ನಮಗೆ ಒಂದಿಷ್ಟು ಹಸುಗಳು ಕಂಡು ಬಂದವು. ಭಾರತೀಯ ಗೋತಳಿಗಳ ಸಂರಕ್ಷಣೆ, ಸಂವರ್ಧನೆ, ಸಂಶೋಧನೆ, ಸಂಬೋಧನೆಯೇ ಈ ಗೋಶಾಲೆಯ ಮುಖ್ಯ ಉದ್ದೇಶ. ಇಲ್ಲಿ ನಮಗೆ ಪಂಜಾಬ್ ಹಾಗೂ ರಾಜಸ್ಥಾನದ ಸಾಹಿವಾಲ, ಮಧ್ಯಪ್ರದೇಶದ ಮಾಲವಿ, ಕೇರಳದ ಪೆರಿಗಲ್, ಹೈದರಾಬಾದ್ನ ಸಿಂಧಿ, ಆಂಧ್ರ ಪ್ರದೇಶದ ಪುಂಗನೂರು, ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಬಿಲ್ಲಾರಿ, ಮಹಾರಾಷ್ಟ್ರದ ಡಾಂಗಿ, ಕರ್ನಾಟಕದ ಅಮೃತ್ ಮಹಲ್, ಕೇರಳದ ವೇಚೂರು, ರಾಜಸ್ಥಾನದ ಕಾಂಕ್ರೇಜ್, ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶದ ಕೇನ್ ಖಾತ್, ಆಂಧ್ರ ಪ್ರದೇಶದ ಒಂಗೋಲ್, ಮಧ್ಯಪ್ರದೇಶದ ನಿಮಾರಿ, ರಾಜಸ್ಥಾನದ ನಾಗೋರಿ, ಕರ್ನಾಟಕದ ಹಳ್ಳಿಕಾರ್, ಉತ್ತರ ಪ್ರದೇಶದ ಗಂಗಾತೀರಿ, ಹೈದರಾಬಾದ್ ಹಾಗೂ ಕರ್ನಾಟಕದ ಜವಾರಿ, ಕರ್ನಾಟಕದ ಕೃಷ್ಣವಾಲಿ, ಕರ್ನಾಟಕದ ಮಲ್ನಾಡ್ ಗಿಡ್ಡ, ತಮಿಳುನಾಡಿನ ಆಮ್ಲಾಚೇರಿ, ಉತ್ತರ ಪ್ರದೇಶ ಹಾಗೂ ಉತ್ತರಾಖಂಡದ ಪೊನುವಾರ್, ರಾಜಸ್ಥಾನದ ರಾಖಿ, ರಾಜಸ್ಥಾನದ ಥಾರ್ಪಾರ್ಕರ್, ಕೇರಳದ ಕಾಸರಗೋಡು, ಗುಜರಾತಿನ ಗಿರ್, ಹರಿಯಾಣ ಹಾಗೂ ಉತ್ತರ ಪ್ರದೇಶದ ಹರಿಯಾಣ, ಮಹಾರಾಷ್ಟ್ರದ ಲಾಲ್ ಕಂದಾರಿ, ಮಹಾರಾಷ್ಟ್ರ ಹಾಗೂ ಮಧ್ಯಪ್ರದೇಶದ ಗೌಡವ್, ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ದೇವನಿ, ಒಡಿಸ್ಸಾದ ಖರಿಯರ್ ಹಾಗೂ ಘಮ್ಸಾರಿ, ಒಡಿಸ್ಸಾದ ಬಿಲಾಪುರಿ, ರಾಜಸ್ಥಾನ ಹಾಗೂ ಉತ್ತರ ಪ್ರದೇಶದ ಮೇವಾಟ, ಹರಿಯಾಣದ ಬೆಲಾಹಿ, ಬಿಹಾರ್ನ ಬಚಾರ್, ಛತ್ತೀಸ್ಗಢನ ಕೋಸರಿ, ಒಡಿಸ್ಸಾದ ಮೋಟು, ತಮಿಳುನಾಡಿನ ಪುಲಿಕುಲಂ, ಹೀಗೆ ಭಾರತದ ವಿವಿಧ ರಾಜ್ಯಗಳ 30 ತಳಿಯ ಹಸುಗಳನ್ನು ನೋಡಬಹುದು. ಇಲ್ಲಿ ಬಹುತೇಕ ಹಸುಗಳು ಬರುವ ಪ್ರವಾಸಿಗಳೊಂದಿಗೆ ಬಹಳ ಸ್ನೇಹದಿಂದ ವರ್ತಿಸ್ತವೆ, ಮೈ ತಡವಿಸ್ಕೊಳ್ತವೆ, ಬಾಳೆಹಣ್ಣಾದರೂ ಕೊಟ್ಟರೆ ತಿಂತವೆ. ಇಲ್ಲಿ ಹಾಲು ಕೊಡುವ ಹಸುಗಳಿಗೆ ಪ್ರತ್ಯೇಕ ಕೊಟ್ಟಿಗೆ, ಸಣ್ಣ ಕರುಗಳಿಗೆ ವತ್ಸೆ ಎಂಬ ಕೊಟ್ಟಿಗೆ, ವೃದ್ಧ ಗೋವುಗಳಿಗಾಗಿ ಗೋಸಂದ, ಇವುಗಳನ್ನೆಲ್ಲ ಬಿಟ್ಟು ಸ್ವಲ್ಪ ದೂರದಲ್ಲಿ ಪ್ರತ್ಯೇಕವಾಗಿ ಆರೋಗ್ಯ ಸರಿಯಿಲ್ಲದ ಹಸುಗಳ ಕೊಟ್ಟಿಗೆಯೂ ಸಹ ಇದೆ. ಇಲ್ಲಿರುವ ಗವ್ಯ ಉತ್ಪನ್ನ ಘಟಕದಲ್ಲಿ ಗೋ ಉತ್ಪನ್ನಗಳನ್ನು ಸಂಸ್ಕರಿಸಿ ಉಪಯುಕ್ತ ವಸ್ತುಗಳನ್ನು ಸಿದ್ಧಪಡಿಸುತ್ತಾರೆ. ಇಲ್ಲಿನ ಫಲವತಿ ಎರೆಗೊಬ್ಬರ ಘಟಕದಲ್ಲಿ ಸಂಸ್ಕರಿಸಿದ ಗೊಬ್ಬರ, ನೈಸರ್ಗಿಕವಾಗಿ ಸಿದ್ಧಪಡಿಸಿದ ಕೀಟನಾಶಕ, ಕಳೆನಾಶಕಗಳು ಸಿಗುತ್ತವೆ. ಇಲ್ಲಿರುವ ಪಂಚಗವ್ಯ ಉತ್ಪನ್ನ ಘಟಕದಲ್ಲಿ ಸುಮಾರು 46 ಬಗೆಯ ಗೋ ಉತ್ಪನ್ನಗಳು ದೊರೆಯುತ್ತವೆ. ಅದರಲ್ಲಿ ಶುದ್ಧವಾದಂತಹ ಕುಂಕುಮ, ಶುದ್ಧವಾದಂತಹ ದೇಸಿ ಹಸುವಿನ ತುಪ್ಪ, ಹೀಗೆ ಸುಮಾರು 46 ಉತ್ಪನ್ನಗಳು ಸಿಗುತ್ತೆ. ನಾವು ನಮಗೆ ಬೇಕಾಗಿರುವಂತಹ 1-2-3 ಪದಾರ್ಥಗಳನ್ನು ತೆಗೆದುಕೊಂಡು ಬಂದ್ವಿ. ಈ ಗೋಶಾಲೆ ಇರೋದು ಶರಾವತಿ ನದಿ ತೀರದಲ್ಲಿ. ನಾವು ಈ ಗೋಶಾಲೆನ ಅಡ್ಡಾಡಬೇಕಾದ್ರೆ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತಿದ್ದು ಈ ನಾಯಿ. ಈ ಗೋಶಾಲೆಯ ಎತ್ತರದ ಭಾಗದಲ್ಲಿ ಶ್ರೀಕೃಷ್ಣನ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಅದನ್ನು ಗೋವರ್ಧನಗಿರಿ ಅಂತ ಕರೀತಾರೆ. ಇದನ್ನು ಏರಲು 108 ಮೆಟ್ಟಿಲುಗಳಿವೆ. ಇದನ್ನು ಸೋಪಾನ ಮಾಲೆ ಅಂತ ಕರೀತಾರೆ. ಹಾಗೆ ಇದನ್ನು ಬಹಳ ಪವಿತ್ರವಾಗಿ ಕಾಣ್ತಾರೆ. ಒಟ್ನಲ್ಲಿ ಹೇಳೋದಾದರೆ ಇದು ನಮ್ಮ ಕರ್ನಾಟಕದಲ್ಲಿರುವಂಥ ಒಂದು ಉತ್ತಮವಾದಂತಹ ಗೋಶಾಲೆ ಆಗಿದೆ. ಇಂಥದ್ದೇ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.